ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸಿಂಹರಾಶಿಯವರ ಲವ್ ಲೈಫ್ ಮೇ 1 to 15ವರೆಗೆ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇದು ರಿಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಡಿ. ಸೊ ಸಿಂಹರಾಶಿಯವರು ಈಗಾಗಲೇ ರಿಲೇಷನ್ಶಿಪ್ಪಲ್ಲಿದ್ದರೆ, ಯಾರ ಜೊತೆನಾದರೂ ಕಮಿಟ್ ಆಗಿರೋರು ಕಟಕ, ಧನುರಾಶಿ, ಮೇಷ, ವೃಷಭ ಅಥವಾ ವೃಶ್ಚಿಕ ರಾಶಿಯವ್ರ ಜೊತೆ ಕನೆಕ್ಟ್ ಆಗಿರ್ಬೋದು. ಇನ್ನು ನೀವು ಸಿಂಗಲ್ ಇದ್ದರೆ ಯಾವುದೇ ರಾಶಿಯವ್ರು ಕೂಡ ಫ್ಯೂಚರಲ್ಲಿ ಬರ್ಬೋದು. ಕೆಲವೊಮ್ಮೆ ಲಾಂಗ್ ಟರ್ಮ್ ರಿಲೇಷನ್ಶಿಪ್ಪಲ್ಲಿದ್ದರೂ ಕೂಡ ಕಾರ್ಡ್ಸಲ್ಲಿ ಶೋ ಆಗಿರೋದಿಲ್ಲ. ನಿಮಗೆ ಮಂತ್ಲಿ ಅನ್ವಯಿಸಿದರೆ ಮಂತ್ಲಿ ತೊಗೊಳ್ಳಿ, ವೀಕ್ಲಿ ರೆಸೊನೇಟ್ ಆದರೆ ವೀಕ್ಲಿ ತೊಗೊಳ್ಳಿ. ಸೊ ಕಾರ್ಡ್ಸು ಅವ್ರಿಗೆ ಬೇಕಾದ ವ್ಯಕ್ತಿಗಳನ್ನು ಕಾರ್ಡ್ಸ್ ಖುದ್ದಾಗಿ ಚೂಸ್ ಮಾಡಿಕೊಳ್ಳುತ್ತೆ ಅಂತ ನಾನು ಹೇಳ್ತೀನಿ. ನಿಮಗೆ ಅನ್ವಯಿಸೇ ಇಲ್ಲ, ರೆಸೊನೇಟೇ ಆಗಿಲ್ಲ ಅಂದರೆ ಬಿಟ್ಬಿಡಿ. ಸೊ ಸಿಂಹರಾಶಿಯವ್ರಿಗೆ ನಾನು ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಫಸ್ಟ್ ಕಾರ್ಡ್ 7 ಆಫ್ ಕಪ್ಸ್ ಬಂದಿದೆ. ಸೊ 7 ಆಫ್ ಕಪ್ಸ್ ಬಂದರೆ ಕನ್ಫ್ಯೂಸಲ್ಲಿದ್ದೀರಾ, ನೀವು ಕನ್ಫ್ಯೂಸ್ ಆಗಿದ್ದೀರಾ ಸಿಂಹರಾಶಿಯವರು. ನೀವು ಅಥವಾ ಅದರ್ ಪರ್ಸನ್ ನಿಮ್ಮ ಲೈಫಲ್ಲಿರುವಂಥ ವ್ಯಕ್ತಿ ಕನ್ಫ್ಯೂಸ್ ಆಗಿದ್ದಾರೆ. 7 ಆಫ್ ಕಪ್ಸ್ ಬಂದರೆ ಖಂಡಿತವಾಗ್ಲೂ ನಿಮಗೆ ಲೈಫಲ್ಲಿ ತುಂಬ ಆಪರ್ಚುನಿಟೀಸ್ ಬರ್ಬೋದು. ಬಟ್ ನಿಮ್ಮನ್ನ ಯಾರನ್ನಾದರೂ ಮಿಸ್ಲೀಡ್ ಮಾಡೋ ಅಂಥ ಚಾನ್ಸಸ್ ಇದೆ. ನಿಮಗೆ ಮಿಸ್ಲೀಡ್ ಮಾಡ್ತಾರೆ, ಅವರು ತಪ್ಪು ಮಾಹಿತಿನ ಕೊಡೋ ಅಂಥ ಚಾನ್ಸಸ್ ಇದೆ ಸಿಂಹರಾಶಿಯವರು. ಸೊ ನಿಮ್ಮ ನಂಬಿರೋ ವ್ಯಕ್ತಿ ನಿಮ್ಮ ಫ್ರೆಂಡ್ಸಲ್ಲೇ ಆಗಿರ್ಬೋದು, ರಿಲೇಷನ್ಶಿಪ್ಪಲ್ಲೇ ಆಗಿರ್ಬೋದು, ಸ್ವಲ್ಪ ಕೇರ್ಫುಲ್ ಆಗಿರಿ. ಸೊ ಅದರ್ ಪರ್ಸನ್ ಕೂಡ ಇದು ಅನ್ವಯಿಸುತ್ತೆ. ನೀವು ಯಾರಿಗಾದ್ರೂ ಮಿಸ್ಲೀಡ್ ಮಾಡ್ಬೋದು ಅಥವಾ ಅದರ್ ಪರ್ಸನ್ ನಿಮಗೆ ಮಾಡ್ಬೋದು. ಚೂಸಿಂಗ್ ಎನರ್ಜಿ ಇದೆ. ಮೇ ಬಿ ಯಾವ ಪಾತ್ನ ಚೂಸ್ ಮಾಡ್ಕೊಳ್ಳಿ ಅನ್ನೋ ಡಿಸಿಷನ್ನ ತೊಗೊಳ್ಬೇಕಾಗುತ್ತೆ ನೀವು. ಸೊ ಅಲ್ಲಿ ಕನ್ಫ್ಯೂಸ್ ಆಗಿರ್ಬೋದು ನೀವು. ಸೊ ಸೆಕೆಂಡ್ ನನಗೆ 8 ಆಫ್ ಪೆಂಟಿಕಲ್ಸ್ ಬಂದಿದೆ. ಬ್ಯುಸಿ ಎನರ್ಜಿ ಅಂತ ಹೇಳ್ತೀನಿ. ಮೇಯಲ್ಲಿ ಸ್ವಲ್ಪ ಬ್ಯುಸಿಯಾಗಿರೋ ಚಾನ್ಸಸ್ ಇದೆ. ನೀವು ಅಥವಾ ಅದರ್ ಪರ್ಸನ್ನು ಕಂಟಿನ್ಯೂಸ್ಲಿ ವರ್ಕ್ ಮಾಡುವಂಥ ಚಾನ್ಸಸ್ ಇದೆ. ಮೇ ಬಿ ನಿಮಗೆ ಗೊತ್ತಿಲ್ಲ ಏನು ಮಾಡಬೇಕು ಲೈಫಲ್ಲಿ. ಸೊ ಮೇ ಬಿ ನೀವು ಬ್ರೇಕಪ್ ಆಗಿ ಯಾರನ್ನಾದ್ರೂ ನಿಮ್ಮ ಲೈಫಿಂದ ಕಳ್ಕೊಂಡಿರ್ಬೋದು, ದೂರ ಆಗಿರ್ಬೋದು. ಮೇ ಬಿ ಲೈಫಲ್ಲಿ ನನ್ನ ದಾರಿನೇ ಕಾಣ್ತಾ ಇಲ್ಲ ಅಂತ ಯೋಚನೆ ಕೂಡ ನಿಮ್ಗಾಗಿರ್ಬೋದು. ಸೊ ನನ್ನ ಡ್ರೀಮ್ನ, ನನ್ನ ಗೋಲ್ನ ಹೇಗೆ ಅಚೀವ್ ಮಾಡ್ಕೊಳ್ಬೇಕು ಅನ್ನೋ ಟೆನ್ಷನಲ್ಲಿ ನೀವು ಇದ್ದೀರಾ, ಕನ್ಫ್ಯೂಸ್ ಕೂಡ ಆಗಿದ್ದೀರಾ ಸಿಂಹರಾಶಿಯವ್ರು. ನೀವು ಅಥವಾ ನೀವು ಕನೆಕ್ಟ್ ಆಗಿರೋ ಪರ್ಸನ್ ಆಗಿರ್ಬೋದು. ಸೊ ಕೆಲವ್ರಿಗೆ ಟ್ರಸ್ಟ್ ಇಶ್ಯೂಸ್ ಕೂಡ ನನಗೆ ಕಾಣಿಸ್ತಾ ಇದೆ. ನಿಮ್ಮ ಮೇಲೆ ನಂಬಿಕೆ ಅವ್ರಿಗೆ ಹೊರಟೋಗಿದೆ ಅಥವಾ ಅವರಿಗೆ ನೀವು ಅವ್ರನ್ನ ನಂಬೋಕ್ಕಾಗ್ತಾ ಇಲ್ಲ ಇವಾಗ. ಕೆಲವ್ರಿಗೆ ಸೆಕೆಂಡ್ ಚಾನ್ಸ್ ಕೇಳುವಂಥ ಚಾನ್ಸಸ್ ಇದೆ. ಬ್ರೇಕಪ್ ಆಗಿದ್ದರು, ಏನೇ ತಪ್ಪಾಗಿದ್ದರೂ ಸೆಕೆಂಡ್ ಚಾನ್ಸ್ ಅವ್ರು ನಿಮ್ಮ ಲೈಫಲ್ಲಿ ಕೇಳ್ಬೋದು. ಥರ್ಡ್ ನನಗೆ 4 ಆಫ್ ಕಪ್ಸ್ ಬಂದಿದೆ. ನೀವು ಕನೆಕ್ಟ್ ಆಗಿರೋ ಪರ್ಸನ್ನು ಸೊ ಏನು ನಿಮಗೆ ಆಫರ್ ಮಾಡಲಿ, ಸೊ ಹೇಗೆ ನಿಮ್ಮನ್ನು ಒಪ್ಪಿಸ್ಲಿ, ಹೇಗೆ ಅಪ್ರೋಚ್ ಮಾಡಲಿ ಅಂತ ಯಾರೋ ನಿಮಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಮೇ ಬಿ ನೀವು ಅವ್ರನ್ನ ರಿಜೆಕ್ಟ್ ಮಾಡ್ತೀರಾ ಅಂತ ಅನಿಸಿದೆ. ಮೇ ಬಿ ಕೆಲವರು ಫಸ್ಟ್ ಟೈಮ್ ರಿಜೆಕ್ಟ್ ಕೂಡ ಮಾಡಿದ್ದೀರಾ. ಸೊ ಕೆಲವರಿಗೆ ಅದೊಂದು ಫೇಕ್ ಆಫರ್ ಆಗಿರುತ್ತೆ. ಮೇ ಬಿ ನಿಮಗೆ ಮೋಸ ಮಾಡಬೇಕು ಅಂತಲೇ ಅವ್ರು ನಿಮಗೆ ಪ್ರಪೋಸ್ ಮಾಡಿ ರಿಲೇಷನ್ಶಿಪ್ಪಲ್ಲಿ ಇದ್ದು ಆಮೇಲೆ ನಿಮಗೆ ಮೋಸ ಮಾಡಿರ್ತಾರೆ. ಕಮಿಟ್ ಆಗುವಂಥ ವ್ಯಕ್ತಿ ಅಂತರೂ ಅವರಲ್ಲ ಕೆಲವರಿಗೆ. ಆ ಥರ ನನಗೆ ಕಾಣ್ತಾ ಇಲ್ಲ. 4 ಆಫ್ ಕಪ್ಸ್ ಇರೋದ್ರಿಂದ ಅಂತ ನಾನು ಹೇಳೋದಿಲ್ಲ. ಬಟ್ ಏನು ನನಗೆ ಆ ಥರ ಒಂದು ವೈಬ್ಸ್ ಇದೆ ಕಾರ್ಡ್ಸಲ್ಲಿ ಕೂಡ. ಸೊ ರೀಸೆಂಟ್ಲಿ ನಿಮ್ಗೆ ಯಾರಾದರೂ ಅಪ್ರೋಚ್ ಮಾಡಿದರೆ ಮೇ 1 to 15 ಸೊ ಸ್ವಲ್ಪ ಅವ್ರ ಬಗ್ಗೆ ಕೇರ್ಫುಲ್ ಆಗಿರಿ. ಸೊ ಒಳ್ಳೆ ವ್ಯಕ್ತಿ ಅಂತ ಅನಿಸೋದು ಇಲ್ಲ, ಬಟ್ ಕೆಟ್ಟ ವ್ಯಕ್ತಿನೂ ಅಲ್ಲ. ಬಟ್ ಫನ್ ಲವಿಂಗ್ ಇದ್ದಾರೆ, ಸ್ವಲ್ಪ ಜೋಕಾಗಿ ತೊಗೋತಾರೆ. ಮೆಚ್ಯೂರಿಟಿ ಕಮ್ಮಿ ಅಂತ ನನಗನ್ಸುತ್ತೆ ಸಿಂಹರಾಶಿಯವ್ರಿಗೆ. ನಿಮಗೋ ಅಥವಾ ಅದರ್ ಪರ್ಸನ್ಗೋ ಮೋಸ ಹೋಗೋ ಚಾನ್ಸಸ್ ಕೂಡ ಇದೆ. ಫೋರ್ತ್ ನನಗೆ 2 ಆಫ್ ವಾಂಡ್ಸ್ ಬಂದಿದೆ. ಕೆಲವ್ರಿಗೆ ಸೊ ನೀವು ರಿಲೇಷನ್ಶಿಪ್ಪಲ್ಲಿ ಇರೋರಿಗೆ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಇದೆ, ನಿಮ್ಮಿಂದ ದೂರ ಇದ್ದಾರೆ. ಬಟ್ ರೀಲೊಕೇಶನ್ನ ನಾನು ಹೇಳ್ತೀನಿ. ಸೊ ಮೇ ಬಿ ಅವರು ಟ್ರಾವೆಲ್ ಮಾಡಿ ರೀಲೊಕೇಟ್ ಆಗೋ ಚಾನ್ಸಸ್ ಇದೆ. ಮೇ ಬಿ ಅವ್ರು ನಿಮಗೆ ಆಫರ್ ಮಾಡ್ಬೋದು. ರಿಲೇಷನ್ಶಿಪ್ಪಲ್ಲಿ ತುಂಬ ದಿನಗಳಿಂದ ಇದ್ದರೆ, ಲಾಂಗ್ ಟರ್ಮ್ ಇದ್ದರೆ ಖಂಡಿತವಾಗ್ಲೂ ಮದುವೆಗೆ ಅಪ್ರೋಚ್ ಮಾಡುವಂಥ ಚಾನ್ಸಸ್ ಇದೆ ಕೆಲವ್ರಿಗೆ. ನೀವು ಯಾರಿಗಾದ್ರೂ ಅಪ್ರೋಚ್ ಮಾಡ್ತೀರಾ ಅಥವಾ ಅದರ್ ಪರ್ಸನ್ ನಿಮಗೆ. 5th ನೈಟ್ ಆಫ್ ವಾಂಡ್ಸ್ ಇದೆ. ತುಂಬ ಇಂಟಿಮೇಟ್ ಕನೆಕ್ಷನ್ ಇತ್ತು ಕೆಲವ್ರಿಗೆ. ಬಟ್ ನೀವು ಇವಾಗ ಬ್ರೇಕಪ್ ಆಗಿದೆ. ಕೆಲವರಿಗೆ ಅನಿಸುತ್ತೆ ನನಗೆ ಮೇ ಬಿ ಅವ್ರು ನಿಮ್ಮನ್ನು ರಿಜೆಕ್ಟ್ ಮಾಡಿದಾರೋ ಅಥವಾ ನೀವು ಅವ್ರನ್ನ ರಿಜೆಕ್ಟ್ ಮಾಡಿದಾರೋ. ಡೀಪ್ ಕನೆಕ್ಷನ್ ಇತ್ತು ಬಟ್ ನೀವು ಜೊತೆಗಿಲ್ಲ ಅಂತ ಕಾರ್ಡ್ ಹೇಳ್ತಾ ಇದೆ. 6th ಹ್ಯಾಂಗ್ಮ್ಯಾನ್ ಬಂದಿದೆ ಕೆಲವ್ರಿಗೆ. ಹ್ಯಾಂಗ್ಮ್ಯಾನ್ ಬಂದಿರೋದ್ರಿಂದ ಖಂಡಿತವಾಗ್ಲೂ ಸ್ಟಕ್ ಅಂತ ಯಾರಿಗೆ ಅನಿಸಿತ್ತು, ರೆಸ್ಪಾಂಡಿಂಗ್ ಇಲ್ಲ, ಸೊ ನಿಮ್ಮ ಮಾತು ಅವ್ರು ಕೇಳೋದಿಲ್ಲ, ಅವ್ರಿಗೆ ಏನು ಇಷ್ಟ ಅದನ್ನೇ ಮಾಡ್ತಾರೆ. ಸೊ ಮ್ಯಾರಿಡ್ ಪೀಪಲ್ಸ್ ಇರ್ಬೋದು ಇದು. ಸೊ ಯಾವುದನ್ನು ಕಾಂಪ್ರಮೈಸ್ ಆಗೋಕ್ಕೆ ರೆಡಿ ಇಲ್ಲ. ಯಾವಾಗಲೂ ಈಗೋ
ಯಾವಾಗಲೂ ಫೈಟ್ಸ್ ಆಗುತ್ತೆ ಅನ್ನೋರಿಗೆ ಖಂಡಿತ ಫಾಸ್ಟ್ ಮೂವಿಂಗ್ ಎನರ್ಜಿ ಇದೆ. ಸೊ ಇಷ್ಟು ದಿನ ಸ್ಟ್ರಕ್ ಎನರ್ಜಿ ಇತ್ತು, ಕೆಲವ್ರಿಗೆ ಯಾವುದೇ ಮೂಮೆಂಟ್ ಇದ್ದಿಲ್ಲ, ಕೆಲವ್ರಿಗೆ ಆ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಬರ್ತಿರ್ತಿಲ್ಲ, ಸೊ ಬಂದಿಲ್ಲ. ಸೊ ಇವಾಗ ಮುಂದೆ ಬರೋ ಚಾನ್ಸಸ್ ಇದೆ. ಯಾರಿಗಾದ್ರೂ ನೀವು ವೇಟ್ ಮಾಡ್ತಾಯಿದ್ರಿ, ಸೊ ಸಿಂಹ ರಾಶಿಯವರು ನೀವು ಯಾರಿಗಾದ್ರೂ ವೇಟ್ ಮಾಡ್ತಾಯಿದ್ರೆ ಅವರು ನಿಮಗೆ ರೆಸ್ಪಾಂಡ್ ಮಾಡೋವಂಥ ಚಾನ್ಸಸ್ ಇದೆ. ಮೇ ಬಿ ಅವ್ರು ಎಸ್ ಹೇಳಿ ನೋ ಹೇಳಿ ಟೋಟಲಿ ರೆಸ್ಪಾನ್ಸ್ ಮಾಡ್ತಾರೆ, ಅಥವಾ ಅದರ್ ಪರ್ಸನ್ಗೆ ನೀವು ರೆಸ್ಪಾನ್ಸ್ ಮಾಡ್ಬೋದು. ಸೊ ಕಾರ್ಡ್ ಹೇಳೋ ಪ್ರಕಾರ. ಬಟ್ 4 ಆಫ್ ಕಪ್ಸ್ ಇರೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿರಿ. ಕೆಲವ್ರಿಗೆ ಫೇಕ್ ಆಫರ್ಸ್ ಕೂಡ ಬರ್ಬೋದು. ಸೊ ಆಮೇಲೆ ನೀವು ಹರ್ಟ್ ಆಗ್ಬೋದು ಆ ರಿಲೇಷನ್ಶಿಪ್ಪಿಂದ. ಸೊ ಅವ್ರ ಬಗ್ಗೆ ಅವ್ರ ಫ್ರೆಂಡ್ಸ್ ಗ್ರೂಪಲ್ಲಿ, ಫ್ರೆಂಡ್ಸ್ ಸರ್ಕಲಲ್ಲಿ ವಿಚಾರಿಸಿ. ಸೊ ಮೇ ಬಿ ನೀವು ಒಪ್ಕೊಳ್ಳೋಕ್ಕಿಂತ ಮುಂಚೆ, ಎಸ್ ಹೇಳೋದಕ್ಕಿಂತ ಮುಂಚೆ, ಸೊ ಆ ವ್ಯಕ್ತಿ ಸರಿ ಇದ್ದಾರಾ ಇಲ್ವಾ ಅಂತ ಅದರ್ ಪರ್ಸನ್ಗೂ ಹೇಳ್ತೀನಿ. ಸಿಂಹರಾಶಿಯವ್ರು ಅವರಾಗಿದ್ದರೆ ಅವ್ರ ಬಗ್ಗೆ ಕೂಡ ನೀವು ವಿಚಾರಿಸಿ. ಸೊ ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡೋದನ್ನು ಮರಿ